ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋ ವಿಚಾರಕ್ಕೆ ಲೋಕಾಯುಕ್ತರು ವರದಿ ಸಲ್ಲಿಸಿರೋದ್ರಲ್ಲೇ ಮಹತ್ವದ ಸಾಕ್ಷಿ ಸಿಕ್ಕಿದೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಏನದು ಸಾಕ್ಷಿ? ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ತಾವೇನು ಲೋಕಾಯುಕ್ತದಲ್ಲಿ ಅನ್ನೋ ವರದಿಯನ್ನು ಕೊಟ್ಟಿದ್ದಾರೆ, ಆ ವರದಿಯಲ್ಲೇ ಸಿದ್ದರಾಮಯ್ಯ ಅವರ ಪ್ರಭಾವ ಇದೆ ಅಂತೇಳಿ ಸಾಕ್ಷಿ ಸಿಕ್ಕಿದೆ ಅಂತ ಆರೋಪ ಮಾಡ್ತೀನಿ. ಸರ್, ಅದು ವರದಿಯ 254ನೇ ಪುಟನ ಗಮನಿಸಿದಾಗ ಏನು ದೇವರಾಜ್ ಇದ್ದಾರೆ ಅವ್ರದ್ದು ಹೇಳಿಕೆಯ ಬಗ್ಗೆ ಒಂದು ಉಲ್ಲೇಖ ಇದೆ. ಅದನ್ನು ಗಮನಿಸಿದಾಗ ಏನು ತನಿಖಾಧಿಕಾರಿಗಳು ವಿಧಾನಸೌಧದಲ್ಲಿ ವಶಪಡಿಸ್ಕೊಂಡಂಥ ದಾಖಲಾತಿಗಳಲ್ಲಿ ಅಂದರೆ ದೇವರಾಜವರು 1996 ಸಲ್ಲಿಸಿರೋ ಅರ್ಜಿಯಲ್ಲಿ ಮೇಲ್ಗಡೆ DCM ಅಂತ ಉಲ್ಲೇಖ ಇದೆ ಅಂತೇಳಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅಂದರೆ ಅದು ಬರೆದಿರೋದು ನೀವಾ ಅಂತೇಳಿ. ಅದು ದೇವರಾಜರು ಇಲ್ಲ, ನಾನು ಬರೆದಿಲ್ಲ, ಯಾರು ಬರೆದ ಗೊತ್ತಿಲ್ಲ ಅಂತ ಹೇಳಿದ್ರೆ. ಆ DCM ಅಂದರೆ ಏನು? ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ, ಅಂದರೆ ಉಪಮುಖ್ಯಮಂತ್ರಿ ಅಂದರೆ. ಆ ಸಂದರ್ಭ ಉಪಮುಖ್ಯಮಂತ್ರಿ ಆಗಿದ್ದ ಯಾರು? ಸಿದ್ದರಾಮಯ್ಯ ಅವರು. ಅಂದರೆ ಸಿದ್ದರಾಮಯ್ಯ ಅವರ ಪ್ರಭಾವಕ್ಕೆ ಒಳಗಾಗಿರೋಂಥ ಅದು ಸಾಕ್ಷಿ, ಬಲವಾದ ಸಾಕ್ಷಿ. ಸೊ DCM ಅಂತ ಯಾಕೆ ಬರೀತಾರೆ? ಸೊ ಅವರು ಅರ್ಜಿ ಕೊಟ್ಟರೆ ಅರ್ಜಿನ ಇದು ಮಾಡಬೇಕು ಹೊರತು. ಸೊ DCM ಅಂತ ಅಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಅಂತಂದರೆ ಆಗಿನ ಉಪಮುಖ್ಯಮಂತ್ರಿ ಆಗಿದ್ರು, ಅಂದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದ ಸಿದ್ದರಾಮಯ್ಯ ಅವರ ಪ್ರಭಾವದಿಂದಲೇ ಆ ಒಂದು ಭೂಸ್ವಾಧೀನ ಕೈ ಬಿಡುವಂಥ ಪ್ರಕ್ರಿಯೆ ನಡೆದಿದೆ ಅಂತೇಳಿ ಸ್ಪಷ್ಟವಾಗುತ್ತೆ. ಅಂದರೆ ಪ್ರಾರಂಭದಿಂದಲೇ 96ನೇ ಇಸ್ವಿಯಿಂದಲೇ ಈ ಅಂದರೆ ಭೂಸ್ವಾಧೀನ ಕೈ ಬಿಡೋ ಪ್ರಕ್ರಿಯೆ ಅಂದರೆ ಸಿದ್ದರಾಮಯ್ಯವರು ತಮ್ಮ ಪ್ರಭಾವವನ್ನು ಬೇರೆ ಅನ್ನೋದು ಆ ಒಂದು ದಾಖಲೆನೇ ಸಾಬೀತುಪಡಿಸೋದು. ಅಂದರೆ ಅಡಿಪಾಯದಲ್ಲೇ ಸಿದ್ದರಾಮಯ್ಯವ್ರ ಪ್ರಭಾವ ಸ್ಪಷ್ಟವಾಗಿ ಕಂಡು ಬರಬೇಕಾದ್ರೆ ಇನ್ನು ಮುಂದಿನ ಹಂತಗಳಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇಲ್ಲ ಅಂತಾದರೆ ಅದು ಅರ್ಥ ಇಲ್ದಾರಂಥದ್ದು. ಅಂದರೆ ಈಗ DCM ಅಂತ ಯಾಕೆ ಬರೆದಿರ್ಬೋದು ಅರ್ಜಿ ಮೇಲ್ಗಡೆ ಅಂತ? ಅಲ್ಲ, ಅದನ್ನೇ ಸರ್, ಕಾನೂನು ಬಾಹಿರವಾಗಿ ಭೂಸ್ವಾಧೀನ ಕೈ ಬಿಡಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣ ಏನೇ ಇದ್ದರೂ ಕೂಡ ಈ ಭೂಮಿಯನ್ನು ಭೂಸ್ವಾಧೀನ ಕೈ ಬಿಡಬೇಕು ಅನ್ನೋದ್ರ ಪ್ರಭಾವ ಬೀರೋಕ್ಕೋಸ್ಕರ DCM ಅಂತ ಬರೆದಿದ್ದಾರೆ. ಈಗ ನೋಡಿ, ಹೌದು, ಈಗಾಗಲೇ ಅದೇ ಜಮೀನು ಅಂದರೆ ಬಡಾವಣೆ ಸಂಬಂಧ ಮಾಡಿ ಸಾಕಷ್ಟು ಜನ ರೈತರು ಭೂಸ್ವಾಧೀನ ಕೈ ಬಿಡೋ ಅರ್ಜಿ ಕೊಟ್ಟಿದ್ದಾರೆ. ಅದು ಯಾವುದಕ್ಕೂ ಪರಿಗಣಿಸ್ತಿರತಕ್ಕಂಥ ಅಧಿಕಾರಿಗಳು ಮತ್ತು ಪದಾಧಿಕಾರಿಗಳು ಈ ಒಂದು ಅರ್ಜಿಯನ್ನು ಪರಿಗಣಿಸ್ತಾರೆ ಅಂತಂದರೆ ಆ ಒಂದು ಇನ್ಷಿಯಲ್ ಏನಿದೆ DCM ಅಂತೇಳಿ ಅದು ನೀವು ಗಮನಿಸ್ಬೋದು. ಯಾರ್ದಾರು ಒಬ್ಬ ವ್ಯಕ್ತಿಯ ಪ್ರಭಾವನ ಬಳಸ್ಕೊಂಡು ಕೆಲಸ ಮಾಡಿಸೋಕೆ ಹೋದಂಥ ಸಂದರ್ಭದಲ್ಲಿ ಅವರಿಂದ ಒಂದು ಸಂಕ್ಷಿಪ್ತವಾಗಿ ಬರೀತಾರೆ, ಸೊ ಯಾರು ಹಾಗೆ ಅಂತೇಳಿ. ಹಾಗಾಗಿ ಈ ಅರ್ಜಿಲಿ DCM ಸ್ಪಷ್ಟವಾಗಿ ಬರೆದಿದ್ದಾರೆ. ಅಂದರೆ ಆಗಿನ DCM ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಈ ಅರ್ಜಿಯನ್ನು ಪರಿಗಣಿಸಬೇಕು ಅನ್ನೋದ್ರ ಒಂದು ಸ್ಪಷ್ಟ ಸಂದೇಶ ಅಲ್ಲಿ ಕಂಡುಬರುತ್ತೆ. ಅಂದರೆ ಅದೇ ಕಾರಣಕ್ಕೋಸ್ಕರ ಅದು ಡಿನೋಟಿಫೈ ಆಗಿದೆ ಅಂತ ತಮ್ಮ ಆರೋಪ? ಹೌದು ಸರ್. ಯಾವುದೇ ಒಂದು ತಕರಾರು ಇಲ್ಲದೆ ಅದು ಕೈ ಬಿಡ್ತಾರೆ ಅಂದರೆ ಅವ್ರ ಪ್ರಭಾವ ಬೇರೆ ಅಂತ ಅರ್ಥ ಸರ್. ಅದನ್ನೇ ಹೇಳ್ತೀನಿ, ನೀವು ದಯವಿಟ್ಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಎಷ್ಟು ಭೂಸ್ವಾಧೀನ ಕೈ ಬಿಡಬೇಕಂತೇಳಿ ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. ಮತ್ತು ಆ ಪಾಪ ಬಡ ರೈತರು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದಾಗಲೂ ಕೂಡ ವಕೀಲರ ನೇಮಕ ಮಾಡಿಕೊಂಡು ಅರ್ಜಿನ ವಜಾಗೊಳಿಸಿದರೆ ಇವೆಲ್ಲ ಗಮನಿಸಿದಾಗ ಅದು ಯಾವುದೇ ರೀತಿಯ ಒಂದು ಪ್ರಕ್ರಿಯೆ ಇಲ್ಲಿಲ್ಲ. ಅವ್ರ ಅರ್ಜಿನ ಕಾನೂನು ಬಾಹಿರವಾಗಿ ಪರಿಗಣಿಸಿ ಕೈ ಬಿಡೋದು ಸ್ಪಷ್ಟ ಕಂಡು ಬರುತ್ತೆ. ಹೌದು, ಇನ್ಷಿಯಲ್ ಅದೇ ಪ್ರಭಾವ ಸರ್. ಅದೇ ಪ್ರಭಾವದಿಂದ ಇನ್ಷಿಯಲಿಂದ ಪ್ರಭಾವದಿಂದ ಅವ್ರು ಕೈ ಬಿಡ್ತಾರೆ. ಅದೇ ಜಮೀನನ್ನು ಅವ್ರು ಬಾಂಬೆ ಖರೀದಿ ಮಾಡ್ತಾರೆ. ಅದೇ ಜಮೀನು ಶ್ರೀಮತಿ ಪಾರ್ವತಿಗೆ ಬರುತ್ತೆ. ಅದೇ ಜಮೀನು ಇಟ್ಕೊಂಡು ನಿವೇಶನ ಪಡೀತಂದರೆ ಒಂದಕ್ಕೊಂದು ಲಿಂಕ್ ಸ್ಪಷ್ಟ ಕಂಡು ಬರುತ್ತೆ. ಈ ವರದಿಯೆಲ್ಲ ನೋಡಿದ್ರೆ ಏನು ಅನಿಸುತ್ತೆ? ಯಾಕಂದರೆ ನ್ಯಾಯಾಲಯದಲ್ಲಿ ತಾವು ಸಾಬೀತುಪಡಿಸ್ತೀನಿ ಅಂತ ಹೊರಟಿದ್ರಿ, ಈ ವರದಿಯನ್ನು ನೋಡಿದ್ರೆ ಸರ್ ಹೇಳೋದಲ್ಲ ಸರ್, ಏನು ಸುಳ್ಳು ಆರೋಪ ಮಾಡಲಾಗಿದೆ ಅಂತ ಈ ವರದಿ ಸಲ್ಲಿಸಿದರೆ ಈ ವರದಿ ಮತ್ತು ಅದ್ರ ಜೊತೆಗಿನ ದಾಖಲೆನ ಇಟ್ಕೊಂಡೇ ಆರೋಪನ ಸಾಬೀತುಪಡಿಸ್ತೀನಿ ಸರ್. ಅದೇ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕು, ನಿನ್ನೆ ಏನು ಇದು ವರದಿ ಬಿಡುಗಡೆ ಆಗಿದೆ, ನನ್ನ ಮಾಹಿತಿ ಕೊಡಿ. ಇದರಿಂದ ಜನರಿಗೆಲ್ಲ ಇಡೀ ರಾಜ್ಯ ಜನತೆಗೆ ಗೊತ್ತಾಗಿದೆ, ಅಂದರೆ ಸಾಮಾನ್ಯ ಜನರಿಗೂ ಗೊತ್ತಾಗಿದೆ ಇಲ್ಲಿ ಅಕ್ರಮ ನಡೆದ. ಅಂದರೆ ಜನತಾ ನ್ಯಾಯಾಲಯದಲ್ಲಿ ನಾನು ಮಾಡೋ ಆರೋಪ ಸಾಬೀತಾಗಿ ಸ್ಪಷ್ಟವಾಗಿದೆ. ಇದೇ ಇದನ್ನು ಸಂವಿಧಾನದಕ್ಕೂ ರೂಪ ಕೊಟ್ಟಿರೋದ್ರಿಂದ ನ್ಯಾಯಾಲಯದ ಕೂಡ ಆರೋಪನ ಸಾಬೀತುಪಡಿಸಿ ಶಿಕ್ಷೆ ಅಂತ ಕೊಡಿಸ್ತೀನಿ. ಇದು ಸ್ನೇಹಮಯಿ ಕೃಷ್ಣ ಅವರ ಒಂದು ಗಂಭೀರವಾದಂತಹ ಆರೋಪ. ಏನು ಸಿದ್ದರಾಮಯ್ಯ ಅವರ ಪ್ರಭಾವದ ಬಗ್ಗೆ ಸಾಕ್ಷಿ ಕೇಳ್ತಾ ಇದ್ರು, ಆ ಸಾಕ್ಷಿಯನ್ನು ಲೋಕಾಯುಕ್ತ ವರದಿಯಲ್ಲೇ ನೀಡಿದ್ದಾರೆ. ಅದನ್ನು ನ್ಯಾಯಾಲಯದ ಗಮನಕ್ಕೆ ತರ್ತೇನೆ. ಇದರ ಜೊತೆಗೆ ಜನತಾ ನ್ಯಾಯಾಲಯದಲ್ಲಿ ಈಗಾಗಲೇ ನನಗೆ ನ್ಯಾಯ ಸಿಕ್ಕಿದೆ, ಸಂವಿಧಾನಾತ್ಮಕವಾದಂಥ ನ್ಯಾಯಾಲಯದಲ್ಲೂ ನ್ಯಾಯ ಸಿಗುವಂಥ ವಿಶ್ವಾಸ ಇದೆ, ಆರೋಪಿಗಳಿಗೆ ಶಿಕ್ಷೆ ಕೊಡಿಸ್ತೇನೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.